ನಮಸ್ಕಾರ. ಮೈಸೂರು ಇಲ್ವಾಲ್ದಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಒಂದು ಬಹಳ ಅಪರೂಪವಾಗಿರುವಂತಹ ಆ, ಒಂದು ಜಾಗನ ತೋರಿಸ್ತಾ ಇದ್ದೀನಿ. ಮೈಸೂರು ಮಧ್ಯಭಾಗದಿಂದ ನಾನು ಇವಾಗ ಏನು ನಿಮಗೆ ತೋರಿಸ್ಲಿಕ್ಕೆ ಹೊರಟಿದ್ದೀನಿ, ಇದು 1 ಎಕರೆ 1 ಏಕರ್ ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿರುವಂತಹ ಲ್ಯಾಂಡಲ್ಲಿ ಇರುವಂತಹ ಫಾರ್ಮ್ ಹೌಸ್ ಅಂತ ಅನ್ಕೋಬೋದು, ಅಥವಾ ನಿಮ್ಮ ಹಾಲಿಡೇ ಹೋಮ್ ಹತ್ರ ಮಾಡ್ಕೋಬೋದು, ಅಥವಾ ನೀವು ಇದನ್ನು ಬಿಸ್ನೆಸ್ ಪರ್ಪಸ್ ಆಗಿ ಯೂಸ್ ಮಾಡಲಿಕ್ಕೆ ಯೋಗ್ಯವಾಗಿರುವಂಥದ್ದು. ಅದೊಂದು ಎಂಟ್ರೆನ್ಸ್ ಆಫ್ ದಿಸ್ ಪ್ರಾಪರ್ಟಿ. ನೀವು ನೋಡ್ಬೋದು, ಆ ಕಾರ್ ಏನು ನಿಂತಿದೆ ಅದು ಏನು ನಿಮಗೆ ಹೆಂಚು ಕಾಣಿಸ್ತಾ ಇದೆ, ದಟ್ ಈಸ್ ದ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ವೆಸ್ಟ್ ಫೇಸಿಂಗ್ ಅದು. ನಾನು ಇವಾಗ ಈಸ್ಟ್ ಫೇಸಿಂಗಿಗೆ ಹೋಗ್ತಾ ಇದ್ದೀನಿ. ಇದು ಕಾರ್ ಪಾರ್ಕಿಂಗ್ ಏರಿಯಾ. 1 ಎಕರೆಲಿ 3 ಬೆಡ್ರೂಮ್ ಮನೆ ಇದೆ. ಇದು ಇದು ಸರ್ವೆಂಟ್ ರೂಮು, ಬನ್ನಿ ತೋರಿಸ್ತೀನಿ. ಅಥವಾ ಗೆಸ್ಟ್ ರೂಮು, ಸರ್ವೆಂಟ್ ರೂಮು, ಅಥವಾ ಇನ್ ಹೌಸ್ ಮೇಡ್ ಇರ್ಲಿಕ್ಕೆ ಮಾಡಿರುವಂಥದ್ದು. ಇದು ಸಹ ಅಷ್ಟೇ ಕ್ಲೀನಾಗಿ ಹೆಂಚಾಕಿ ಕವರ್ ಮಾಡಿದ್ದಾರೆ. 20 ಅಡಿ, ಆಲ್ಮೋಸ್ಟ್ 20 ಫೀಟ್ ಇರುವಂತಹ ಇದು ರೂಮು ಅಥವಾ ಹಾಲು. ಕಿಚನ್ ಏರಿಯಾ, ಗ್ರನೈಟ್ ಸ್ಲ್ಯಾಬ್ ಹಾಕಿದ್ದಾರೆ, ಟೈಲ್ಸ್ಗಳು ಹಾಕಿದ್ದಾರೆ. ಸೊ ನೀವು ಇದನ್ನು ಒಂದು ಪೋರ್ಷನ್ನ ನೀವು ಬೇಕಾದವ್ರಿಗೆ ನಿಮ್ಮ ಮನೆಯಲ್ಲೇ ಇನ್ ಹೌಸ್ ಮೇಡ್ ಇದ್ರೆ ಅವ್ರಿಗೆ ಕೊಡ್ಬೋದು, ಗೆಸ್ಟ್ ಬಂದರೂ ಸಹ ಕೊಡ್ಬೋದು. ತುಂಬ ಚೆನ್ನಾಗಿದೆ, ವೆರಿ ಬ್ಯೂಟಿಫುಲಿ ಡನ್, ವೆರಿ ಬ್ಯೂಟಿಫುಲಿ ಮೇಂಟೈನ್ಡ್ ಪ್ರಾಪರ್ಟಿ. ಒನ್ ಆಫ್ ದಿ ಈ ಥರ 1 ಎಕರೆ 2 ಎಕರೆಲಿ ಮೇಂಟೆನೆನ್ಸ್ ಇಸ್ ಅ ವೆರಿ ಬಿಗ್ ಇಶ್ಯೂ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಕಮೋಡ್ ಇದೆ, ವಾಟರ್ ಹೀಟರ್ ಇದೆ, ಟೈಲ್ಸ್ ಹಾಕಿದ್ದಾರೆ. ಸೊ ಯಾರೇ ಬಂದರೂ ಸಹ ಇಲ್ಲಿ ಅವ್ರನ್ನ ಇರಿಸ್ಬೋದು. ಸೊ ದಿಸ್ ಈಸ್ ಒಂದು ಪಾರ್ಟ್ ನಂಬರ್ 1. ಇದೇನಿದೆ, 1 ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲೂ ಸಹ ಹೆಂಚಾಕಿದರೆ ಮಳೆ ಬಂದರೆ ಈ ಥರ ಇಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲೊಂದು ಓಪನ್ ಟಾಯ್ಲೆಟು ಇದೆ, ಜೊತೆಗೆ ಅಟ್ಯಾಚ್ ಟಾಯ್ಲೆಟ್ ಇದ್ರೆ ಆಚೆ ಕಡೆ. ಇಲ್ಲಿ ಮನೇಲಿ ಯಾರ ವರ್ಕರ್ಸ್ ಇದ್ದು ಕೆಲಸ ಮಾಡಿದೆ, ಯಾಕಂದರೆ 1 ಎಕರೆ ಜಾಗ ಇರೋದ್ರಿಂದ ಭಾಳಷ್ಟು ಜನ ಕೆಲಸ ಮಾಡಲಿಕ್ಕೆ, ಮೇಂಟೈನ್ ಮಾಡಲಿಕ್ಕೆ, ಅಥವಾ ಗಿಡಗಳು ನೋಡ್ಕೊಳ್ಳಿಕ್ಕೆ ಬರ್ತಿರ್ತಾರೆ. ಅವ್ರಿಗೂ ಒಂದು ವಾಶ್ರೂಮ್ ಥರ ಮಾಡಿದ್ದಾರೆ. ನಾನೀಗ ವೆಸ್ಟಿಂದ ಎಂಟ್ರಾದೆ. ಇಲ್ಲೂ ಅಷ್ಟೇ ಎಲ್ಲ ಗ್ರನೈಟ್ ಹಾಕಿರೋದೆ. ಇಲ್ಲೆಲ್ಲ ನೋಡಿ ಕಟ್ಟೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕಟ್ಟೆಗಳನ್ನ ನೋಡ್ಬೋದು. ಆ ಕಡೆಯಿಂದನೇ ಮನೆಗೆ ಎಂಟ್ರ್ ಆಗ್ಬೋದು. ನಾನು ಈಸ್ಟಿಂದ ಎಂಟ್ರಾಗಿ ತೋರಿಸ್ತೀನಿ. ಕಟ್ಟೆಗಳು ನೋಡಿ ಎಷ್ಟು ಚೆನ್ನಾಗಿ ಗ್ರನೈಟ್ ಸ್ಲ್ಯಾಬ್ ಹಾಕಿ ಕಟ್ಟೆಗಳು ಹಾಕಿದ್ದಾರೆ. ನಾನೀಗ 1 ಬೈ 1 ಈ 1 ಎಕರೆಲಿ ಏನೇನು ಬೆಳೆದಿದ್ದಾರೆ ಅನ್ನೋದನ್ನು ತೋರಿಸ್ಕೊಂಡು ಹೋಗ್ತೀನಿ, ಬನ್ನಿ. ನೋಡಿ, ಇದು ವಾಕಿಂಗ್ ಪಾತು. ತೆಂಗಿದೆ, ಅಬೌಟ್ 15 ಈಲ್ಡಿಂಗ್ ತೆಂಗಿನ ಮರಗಳಿದೆ, ಹೂವಿನ ಗಿಡಗಳಿದೆ, ನಲ್ಲಿಕಾಯಿ ಮರ ಇದೆ, ಮಾವಿದೆ, ಸಪೋಟ ಮರ ಇದೆ. ನೋಡಿ, ಇದು ವಾಕಿಂಗ್ ಟ್ರ್ಯಾಕ್. ಎಲ್ಲ ಲೈಟ್ಗಳು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನೈಟಲ್ಲಿ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದು ಪೊಮೊಗ್ರೆನೇಟು, ದಾಳಿಂಬ್ರೆ, ಮಾವು, ನುಗ್ಗೆಕಾಯಿ ಮರ ಇದೆ, ಸಪೋಟ. ಬನ್ನಿ ಇಲ್ಲಿ ಈ ಕಡೆ ಗಸಗಸೆ ಹಣ್ಣು, ನೇರಳೆ ಹಣ್ಣಿನ ಮರ ಇದು ನೋಡ್ಬೋದು. ಜಾಮೂನ್ ಟ್ರೀ ಅಂತಾರಲ್ಲ, ಅದು ನೇರಳೆ ಹಣ್ಣಿನ ಮರ. ಒಂದು 4-5 ಸಿಲ್ವರ್ ಇದೆ. ಸೊ ಫುಲ್ 1 ಏಕರ್ ಏನು ನೋಡ್ತಾ ಇದ್ದೀರಾ, ಎಂಟೈರ್ 1 ಏಕರ್ಗೆ ಡ್ರಿಪ್ ಇರಿಗೇಷನ್ ಆಗಿದೆ. ಅದನ್ನು ಸಹ ತೋರಿಸ್ತೀನಿ ನೋಡಿ. ಇಲ್ಲಿ ಡ್ರಿಪ್ ಇದು ಎಂಟೈರ್ ಏನು ಮರಗಳು ಮಾಡಿದ್ದಾರೆ ಎಲ್ಲದಕ್ಕೂ ಒಂದು ಕಡೆ ಆನ್ ಮಾಡಿದ್ರೆ ಸಾಕು, ಕ್ಲೀನಾಗಿ ಸಿಸ್ಟಮಲ್ಲಿ ಡ್ರಿಪ್ ಆಗುತ್ತೆ. ಹಲಸಿನಣ್ಣಿನ ಮರ ತೋರಿಸ್ತಾರೆ ನೋಡಿ. ಈಗ ಅದು ಹಲಸಿನಣ್ಣಿನ ಮರ. 1 ಎಕರೆಗೂ ಕಾಂಪೌಂಡೆಡ್ ಪ್ರಾಪರ್ಟಿ. ಮೈಸೂರಿಂದ ನಾನು ಇವಾಗ ಕರೆಕ್ಟಾಗಿ 23 ಕಿಲೋಮೀಟ್ರ್ ಬಂದಿದ್ದೀನಿ. ಇಲ್ವಾಲ ಬಸ್ ಸ್ಟ್ಯಾಂಡಿಂದ ಅಬೌಟ್ ಇದು ಒಂದು 4-5 ನಿಮಿಷದಲ್ಲಿ ಲೊಕೇಶನ್ಲಿರುವಂಥದ್ದು. ನೋಡಿ, ಮನೆ ತೋರಿಸ್ತೀನಿ. ಈಗ ಒಳಗೆ ಹೋಗಿ ತೋರಿಸ್ತೀನಿ ಮನೆಯೂ ಸಹ ನೋಡ್ಬೋದು ನೀವು. ಇದನ್ನು ಮನೆ 3 ಬೆಡ್ರೂಮ್ ಫುಲ್ಲಿ ಫರ್ನಿಶ್ಡ್ ಈಸ್ಟ್ ಫೇಸಿಂಗ್ ಮನೆ. ನಾನು ಇವಾಗ ನಿಂತಿರೋದು, ನಾನು ನೋಡ್ತಾ ಇರುವಂಥದ್ದು ಇದು ಈಸ್ಟು. ನಾನು ವೆಸ್ಟಿಂದ ಎಂಟ್ರಾದೆ. ಎಂಟೈರ್ 1 ಎಕರೆಗೆ ಕಾಂಪೌಂಡ್ ಹಾಕಿದ್ದಾರೆ. ಫುಲ್ ಕ್ಲೀನಾಗಿ ಕಾಂಪೌಂಡೆಡ್ ಪ್ರಾಪರ್ಟಿ. ಮೋರ್ ದೆನ್ ಒಂದು 20-25 ಥರದ್ದು ಮರಗಳು ವೆರೈಟಿ ಇದೆ. ಮಾವಿನ ಮರ ಈಗಾಗಲೇ ಫಲ ಕೊಡ್ತಾ ಇದೆ. ಬನ್ನಿ ತೋರಿಸ್ತೀನಿ. ಅಡಿಕೆ ನೋಡಿ, ಇಲ್ಲಿ ಈಗಾಗಲೇ ಮಾವು ಚಿಗುರೊಡೆದು ನೋಡ್ಬೋದು. ಈಗ ಚಿಗುರು ಹೊಡೆದಿದೆ ಮಾವಿನ ಮರ. ಪಕ್ಕದಲ್ಲಿ ಅಬೌಟ್ ಒಂದು 20-22 ಅಡಿಕೆ ಮರಗಳು ಹಾಕಿದ್ದಾರೆ. ಮಾವು ಒಂದು 25-40 ಇದೆ. ತೆಂಗಿಗಾಗಲೇ ಈಲ್ಡ್ ಕೊಡ್ತಾ ಇದೆ. ಮಧ್ಯದಲ್ಲಿ ಸಿಲ್ವರ್ ಟ್ರೀಗಳು ಸಹ ಹಾಕಿದ್ದಾರೆ. ಒಂದು 40-70 ಒಂದು 100 ಬಾಳೆ ಒಂದು ಕಡೆ ಒಂದು ಪೋರ್ಷನ್ ತೋರಿಸ್ತೀನಿ ಬನ್ನಿ. ಈಗ ಬಾಳೆನ ಒಂದು ಕಡೆ ಹಾಕಿದ್ದಾರೆ.
ಬಾಳೆ ಗಿಡಗಳು ಬರ್ತಾ ಇದೆ ನೋಡಿ. ಅದು ಬಾಳೆ ಹಾಕಿದ್ದಾರೆ ಒಂದು ಪೋರ್ಷನಲ್ಲಿ, ಅಂದರೆ ಮರಗಳೆಲ್ಲ ಒಂದು ಕಡೆ ಮಾಡಿ ಈ ಕಡೆಗೆ ಬಾಳೆ ಹಾಕಿದ್ದಾರೆ. 1 acre ಲ್ಯಾಂಡ್ ಇದು. ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿರೋದು, ಅಗ್ರಿಕಲ್ಚರ್ ಸ್ಟೇಟಸಲ್ಲಿ ಇಲ್ಲ. ಇಟ್ ಈಸ್ ಆಲ್ರೆಡಿ ಕನ್ವರ್ಟೆಡ್ ಟು ರೆಸಿಡೆನ್ಷಿಯಲ್ ಕನ್ವರ್ಷನ್. ಅಂದರೆ ನಾಳೆ ನನಗಿದು ಬೇಡ, ನಾನು ಈ ಥರ ಪೋರ್ಷನ್ ಇಟ್ಕೊಳ್ಳಲ್ಲ, ಕಮರ್ಷಿಯಲ್ ವಯಬಿಲಿಟಿ ಮಾಡಬೇಕು ಇದನ್ನು ಅಂತಂದರೆ ಇದನ್ನು ನೀವು ಕಟ್ ಮಾಡಿ ಸೈಟ್ಗಳಾಗಿ ಸಹ ಮಾರ್ಬಿಡ್ಬೋದು. ನೋಡಿ ಇದು ಬ್ಯೂಟಿಫುಲ್, ಇದೊಂದು ತುಳಸಿ ಕಟ್ಟೆ, ಎಷ್ಟು ಚೆನ್ನಾಗಿದೆ, ಈಸ್ಟ್ ಫೇಸಿಂಗ್ ತುಳಸಿ ಕಟ್ಟೆ. ಈಗ ದ ಎಂಟ್ರೆನ್ಸ್ ಆಫ್ ದಿಸ್ ಪ್ರಾಪರ್ಟಿ ಈಸ್ ಈಸ್ಟ್. ಬನ್ನಿ ಕೂತ್ಕೊಳ್ಳೋಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಜಾಗ ತೋರಿಸ್ತೀನಿ. ಈ ಕಡೆ ಆ ಕಡೆ ಚೇರ್ ಹಾಕಿದ್ದಾರೆ, ಎಂಟೈರ್ ಗ್ರನೈಟ್ ಇದೆ. ನಾವು ತೊಟ್ಟಿ ಮನೆ ಕಾನ್ಸೆಪ್ಟಲ್ಲೇ ಇರುವಂಥದ್ದು. ಕಂಬಗಳಿದೆ, ಈ ಕಡೆ 3 ಇದೆ, ಆ ಕಡೆ 3 ಕಂಬ ಇದೆ. ವ್ಯೂ ಆಫ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ನೀವು ನೋಡ್ಬೋದು. ಈಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮೇಲ್ಗಡೆ ತೋರಿಸ್ತೀನಿ, ಇದನ್ನು ತೋರಿಸ್ತೀನಿ, ಮೇಲ್ಗಡೆ ತೋರಿಸಿ ಎಷ್ಟು ಚೆನ್ನಾಗಿದೆ ಅಂತ. ಬ್ಯೂಟಿಫುಲ್. ಎಂಟ್ರೆನ್ಸಲ್ಲೇ ದೇವ್ರ ಮನೆ. ಎಂಟ್ರ್ ಆದ ತಕ್ಷಣ ಈಸ್ಟಿಗೆ ನೀವು ನೋಡ್ಬೋದು. ಸೊ ದಿಸ್ ಇಸ್ ಈಸ್ಟ್ ಫೇಸಿಂಗ್ ಪೂಜಾ ರೂಮ್, ವೆರಿ ಬ್ಯೂಟಿಫುಲಿ ಡನ್. ಎಂಟ್ರೆನ್ಸಲ್ಲೇ ಆದ ತಕ್ಷಣ ವಾಸ್ತು ಅನುಗುಣವಾಗಿ ಎಲ್ಲಿ ನಾವು ಅಡುಗೆ ಮನೆನ ಪ್ಲೇಸ್ ಮಾಡಬೇಕು ಅಲ್ಲೇ ಮಾಡಿದ್ದಾರೆ ಕ್ಲಿಯರಾಗಿ. ವಾಸ್ತು ಅನುಗುಣವಾಗಿ ಅಗ್ನಿ ಮೂಲೆಯಲ್ಲಿ ದೇ ಹ್ಯಾವ್ ಪ್ಲೇಸ್ ದಿಸ್. ಒಂದು ಆಲ್ಮೋಸ್ಟ್ ಒಂದು 15 feet ಇದೆ ಮಾಡ್ಯುಲರ್ ಕಿಚನ್. ಈ ಕಡೆ ಗ್ರನೈಟ್ ಇದೆ, ಸಾರಿ ದಿಸ್ ಆಲ್ ವಿಟ್ರಿಫೈಡ್ ಟೈಲ್, ಸಾರಿ ಗ್ರನೈಟ್ ಅಲ್ಲ, ಇದು ಮಾರ್ಬಲ್ ಟಾಪ್. ಇದು ದಿಸ್ ಇಸ್ ವಿಟ್ರಿಫೈಡು. ಏನು ನೀವು ಫಿಕ್ಸ್ಚರ್ಸ್ ಕಾಣಿಸ್ತಾ ಇದೆ ಇದೆಲ್ಲವನ್ನು ಹಾಗೇ ದೇ ವಿಲ್ ಲೀವ್ ಇಟ್. ಯಾವುದು ಸಹ ಇಲ್ಲಿಂದ ತೊಗೊಂಡು ಹೋಗ್ಲಿಕ್ಕಿಲ್ಲ, ಎಲ್ಲವನ್ನು ಹೀಗೆ ಬಿಟ್ಟು ಹೋಗ್ತಾರೆ. ಈಗ ಐ ವಿಲ್ ಶೋ ಯು ಬ್ಯೂಟಿಫುಲ್ ಡೈನಿಂಗ್ ಏರಿಯಾ. 2 ಡೈನಿಂಗ್ ಟೇಬಲ್ ಇದೆ, ಒಂದು ಒಳಗಿದೆ ನೋಡ್ಬೋದು, ವಿತ್ ಎಂಟೈರ್ ದಿಸ್ ಮಾಡ್ಯುಲರ್ ಕ್ರಾಕ್ರಿ ಸೆಟ್ ಇಟ್ಕೊಳ್ಳೋಕ್ಕೆ ಫುಲ್ ಎಂಟೈರ್ ಒಂದು ಯೂನಿಟ್ ಹೀಗೆ ಇದೆ. ದಿಸ್ ಅಟ್ಯಾಚ್ ಟು ದ ವಾಲ್, ಯು ಕೆನಾಟ್ ಟೇಕ್ ಇಟ್ ಔಟ್, ಹಾಗೆ ಬಿಡ್ತಾರೆ. ಇದು ನೋಡಿ UPVC ವಿಂಡೋಸು. 1 ಡೈನಿಂಗ್ ಏರಿಯಾ ನಂಬರ್ 2. ನೀವು ಆಚೆ ಕಡೆ ಈವ್ನಿಂಗ್ಸು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಯಾರೋ ಊಟಕ್ಕೆ ಬಂದರೆ ವಿತ್ ನೇಚರ್, ಬ್ಯೂಟಿಫುಲ್ ನೇಚರ್. ಮಾವಿನ ಮರ ಇದೆ ಪಕ್ಕದಲ್ಲಿ, ಅಡಿಕೆ ಮರ, ಬೋರ್ವೆಲ್ ಇದೆ. ಎಂಟೈರ್ ಏನು 1 ಎಕರೆಗೆ ಒಂದು 100-150 ಮರಗಳಿರ್ಬೋದು. ಎಲ್ಲವಕ್ಕೂ ಆಗಲೇ ಡ್ರಿಪ್ ಇರಿಗೇಷನ್ ಸಿಸ್ಟಮ್ನ ಈಗಾಗಲೇ ಕನೆಕ್ಟ್ ಮಾಡಿದ್ದಾರೆ. ಪಕ್ಕದಲ್ಲಿ ಹ್ಯಾಂಡ್ ವಾಶು, ವಾಷಿಂಗ್ ಮಿಷಿನ್ ಯೂನಿಟು, ಅದ್ರ ಪಕ್ಕದಲ್ಲೇ ಪಾತ್ರೆ ತೊಳಿಲಿಕ್ಕೆ ನೋಡಿ ತೋರಿಸ್ತೀನಿ, ಅದು ಸಹ ಮಾಡಿಬಿಟ್ಟಿದ್ದಾರೆ. ಯಾವುದು ಸಹ ಇಲ್ಲಿ ಬಂದು ತಿರ್ಗಾ ಸೇಫ್ಟಿ ಮೆಷರ್ಸ್ ಏನು ತೊಗೊಂಡಿದ್ದಾರೆ ಅಂದರೆ ನೋಡಿ, ಗ್ರಿಲ್ಗಳೆಲ್ಲ ಹಾಕಿದ್ದಾರೆ. ಎಲ್ಲೂ ಸಹ ದೆರ್ ಇಸ್ ನೋ ಚಾನ್ಸ್ ಫಾರ್ ಇಂಟ್ರೂಷನ್ಸ್. ಯಾರೋ ಬಂದರು ಒಳಗೆ, ಯಾವುದೇ ಥರ ಇಲ್ಲ. ಇದು ಸ್ವಂತಕ್ಕೆ ಕಟ್ಕೊಂಡಿರೋದಾಗಿರೋದ್ರಿಂದ ಎಲ್ಲೂ ಸಹ ನಿಮಗೆ ಲೋಕಲ್ ಮೆಟೀರಿಯಲ್ ಆಗಲಿ, ಲೋಕಲ್ ಇದಾಗಲಿ ಎಲ್ಲ ಬ್ರ್ಯಾಂಡೆಡ್. ನೋಡಿ ಈ ವಾಲ್ ಟೈಲ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಆನ್ ಮಾಡ್ತೀನಿ ಲೈಟ್. ಓಕೆ, ನೀವು ನೋಡ್ಬೋದು ವಾಲ್ ಟೈಲ್ಸ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಎಲ್ಲದು ಭಾಳ ಚೆನ್ನಾಗಿ ಮಾಡಿದೆ. ಇಲ್ಲಿ ಏನಾದ್ರು ಓಪನ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಗ್ರನೈಟ್ ಹಾಕಿದ್ದಾರೆ. ಎಂಟೈರ್ ಆ ಪೋರ್ಷನ್ ನಾನು ಎಂಟ್ರ್ ಆದ್ನಲ್ಲ, ದಸ್ ಹೋಲ್ ಪೋರ್ಷನ್ ಈಸ್ ಆಫ್ ಗ್ರನೈಟ್. ಈ ಪೋರ್ಷನ್ನು ನಾನೇನು ಔಟ್ಸೈಡ್ ಡೈನಿಂಗ್ ಅಂತ ಹೇಳಿದ್ದೀನಿ ಅದನ್ನು. ಬನ್ನಿ ಈಗ ಒಳಗೆ ಹೋಗೋಣ. UPS ಯೂನಿಟ್ಟು. ನಾನೀಗ ಇಲ್ಲಿ 3 ರೂಮ್ಗಳನ್ನ ತೋರಿಸ್ತೀನಿ. 1, 2, 3 ರೂಮ್ಸ್. ಬನ್ನಿ ನೋಡಿ, ಇಲ್ಲಿ ಕಾಟು, AC, ಲೈಟಿಂಗು, ವಾಕಿನ್ ವಾರ್ಡ್ರೋಬ್ ತೋರಿಸ್ತೀನಿ. ಬನ್ನಿ ಈಗ ಅಲ್ಲಿ ಶೋ ಯು. ನೋಡಿ AC ಈಗಾಗಲೇ ಹಾಕ್ಬಿಟ್ಟಿದ್ದಾರೆ, ವಾಕಿನ್ ವಾರ್ಡ್ರೋಬ್ಸ್ ಇದೆ. ನಾವು ಕಷ್ಟಪಟ್ಟು ನಿಂತ್ಕೊಂಡು ಕಟ್ಸಿದ್ರು ಭಾಳ ಕಷ್ಟ ಈ ಥರ ಮಾಡಲಿಕ್ಕೆ. ವಾಕಿನ್ ವಾರ್ಡ್ರೋಪು, ಫುಲ್ ಸೈಜ್ ವಾಕಿನ್ ವಾರ್ಡ್ರೋಪು ವಿತ್ ಲಾಫ್ಟು, ಹೈ ಎಂಡ್ ಕ್ವಾಲಿಟಿ. ಇದು ಯಾವುದು ಲೋಕಲ್ ಅಲ್ಲ. ಯಾಕಂದರೆ ಹೂಎವರ್ the person who has built this has taken lot of effort, pain and interest to do all of these. ಯಾಕಂದರೆ one of its thing ಅಂದರೆ all these are tailor made. ಯಾವುದೂ ಸಹ ನಿಮಗಿಲ್ಲಿ ಇಟ್ ಕೆನಾಟ್ ಬಿ ಡನ್ ಬಲ್ಕಲ್ಲಿ ತಂದು ಮಾಡಿರುವಂಥದ್ದಲ್ಲ. ಹ್ಯಾಂಡ್ ಪಿಕ್ ಆಗಬೇಕು, ಆ ಜಾಗಕ್ಕೆ ಅಂದರೆ ಈ ಸೈಜಿಗೆ ಸೂಟ್ ಆಗಬೇಕು, ಕರೆಕ್ಟಾಗಿರಬೇಕು. ಈವನ್ ಫ್ಲೋರಿಂಗು ಅಷ್ಟೇ ನೀವು ನೋಡ್ಬೋದು. ಈ ಫ್ಲೋರಿಂಗು ದಿಸ್ ಇಸ್ ನಾಟ್ ಅಲ್ಲಿರೋ ಫ್ಲೋರಿಂಗು ಇಲ್ಲಿರೋ ಫ್ಲೋರಿಂಗ್ ಚೇಂಜ್ ಆಗುತ್ತೆ, ನಾಟ್ ದ ಸೇಮ್ ಫ್ಲೋರಿಂಗ್. ಓಕೆ, ಅಗೇನ್ ನಾನು ಕನ್ಸಿಸ್ಟೆನ್ಸಿ ಬಗ್ಗೆ ಹೇಳ್ತಾ ಇದ್ದೆ. ಸ್ಟೋರೇಜ್ ಯೂನಿಟ್ಟು ನೆಕ್ಸ್ಟ್ ದ UPS ಪಾಯಿಂಟು ಸ್ಟೋರೇಜ್ ಯೂನಿಟ್ ಇದೆ. ಈಗ ಐ ಆಮ್ ಬ್ಯಾಕ್ ಟು ದಿ ಇದೊಂದು ಕಟ್ಟೆ ತೋರಿಸ್ಬಿಡಪ್ಪ, ತುಂಬ ಚೆನ್ನಾಗಿದೆ. ಅಡುಗೆ ಮನೇಲಿ ಕೂತ್ಕೊಂಡು ತಿಂಡಿ ತಿನ್ನಲಿಕ್ಕೆ
ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯೂಶಲಿ ವಿ ಮಿಸ್ ಔಟ್ ದಿಸ್ ಥಿಂಗ್ ಇನ್ ಈವನ್ ಬಿಗರ್ ಹೌಸಸ್ ಇನ್ ಮೈಸೂರು ಆರ್ ಇನ್ ಬ್ಯಾಂಗ್ಳೂರ್. ದೊಡ್ಡ ದೊಡ್ಡ ಮನೆಗಳು ಕಟ್ಟಿದಾಗ ಯೂಶಲಿ ದಿಸ್ ಕೈಂಡ್ ಆಫ್ ಕಾನ್ಸೆಪ್ಟ್ ಏನು ಕಟ್ಟೆ ಮೇಲೆ ಕೂತ್ಕೊಂಡು ಊಟ ಮಾಡೋದಾಗಲಿ ಅದನ್ನು ನಾವು ಮಿಸ್ ಔಟ್ ಮಾಡ್ತೀವಿ. ವಾಸ್ತು ಅನುಗುಣವಾಗಿ ದೇವ್ರ ಮನೆ ಹೈಟಲ್ಲಿ ಇರಬಾರ್ದು ಅಂತಾರೆ. ಅದಕ್ಕೆ 2 ಸ್ಟೆಪ್ಸ್ ಕೊಟ್ಟು ಇಲ್ಲಿ ಟಿ ವಿ ಯೂನಿಟ್ಟು, ಸೋಫಾ ಸೀಟಿಂಗ್ ಯೂನಿಟ್ಟು ಈಗಾಗಲೇ ಇದನ್ನು ಹಾಕಿದ್ದಾರೆ. ಸೊ ವಾಟ್ ಐ ಟೋಲ್ಡ್ ಯು ಇಸ್ ನಾವು ಹೌಎವರ್ ಯು ಸಿ ವಾಟ್ ಎವರ್ ಸೋಫಾ ಇರ್ಬೋದು, ದಿಸ್ ಟಿ ವಿ ಯೂನಿಟ್ ಆರ್ ದಿಸ್ ಟಿ ವಿ ಕ್ಯಾಬಿನೆಟ್ ಯೂನಿಟ್, ಮಾಡ್ಯುಲರ್ ಯೂನಿಟ್ ಏನೇನಿದೆ ನಿಮಗೆ ಟಿ ವಿ ಫಿಕ್ಚರ್ಸ್ ಇರ್ಬೋದು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಕ್ಚರ್ಸ್ ಇರ್ಬೋದು, ಫ್ಯಾನ್ ಇರ್ಬೋದು, ಈ ಕಡೆ ಟೇಬಲ್ಸ್ಗಳಿರ್ಬೋದು, ಈ ಕಡೆ ಸೋಫಾ ಸೀಟಿಂಗ್ ಇರ್ಬೋದು, ಅಥವಾ ನಿಮ್ಮ ಟೀಪಾ ಇರ್ಬೋದು. ಸೊ ಆಲ್ ದೀಸ್ ಆರ್ ವಾಟ್ ಎವರ್ ನೋಡಿ ಇದು ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಸಿಂಗಲ್ ಪೀಸ್ ಸ್ಟೂಲ್ ಕಮ್ ಮೇಲೆ ಪಾಟರ್ ಇಟ್ಟಿದ್ದಾರೆ. ಸೊ ಆಲ್ ದೀಸ್ ಕಮ್ಸ್ ವಿತ್ ದ ಸ್ಟ್ಯಾಂಡರ್ಡ್ ಫಿಕ್ಸ್ಚರ್ಸ್. ಅಂದರೆ ವೆನ್ ಎವರ್ ವಿ ಆರ್ ಬೈಯಿಂಗ್ ದಿಸ್ ಹೋಲ್ ಪ್ರಾಪರ್ಟಿ, ನಥಿಂಗ್ ವಿಲ್ ಬಿ ಟೇಕನ್ ಔಟ್ ಆಫ್ ದಿಸ್ ಪ್ಲೇಸ್, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಹಿಯರ್. ಓಕೆ, ನಾನೀಗ ದೇವ್ರ ಮನೆ ಒಂದು ತೋರಿಸ್ತೀನಿ ನಿಮಗೆ ಕ್ಲಿಯರಾಗಿ. ಆಚೆ ಇರಿ, ನಿಮ್ಗೆ ಕ್ಲಿಯರಾಗಿ ನಾನು ದೇವ್ರ ಮನೆ ತೋರಿಸಿದ್ದೀನಿ. ಸೊ ಇಲ್ಲೂ ಸಹ ಅಷ್ಟೇ ನೋಡ್ಬೋದು ನೀವು. ಇದು ಒಂದು ಯೂನಿಟ್ ಇದೆ ಇಲ್ಲಿ, ಈ ಕಡೆ ದೇವ್ರ ಮನೆ ಹಿಂಭಾಗ. ಇದು ನೋಡಿ, ಇದು ತುಂಬ ಚೆನ್ನಾಗಿದೆ. ದಿಸ್ ಪಾರ್ಟ್ ಆಫ್ ದ ಹೌಸ್ ವೆರಿ ಬ್ಯೂಟಿಫುಲಿ ಡನ್. ಇದು ಎಂಟ್ರೆನ್ಸ್. ನಾನು ಈಸ್ಟಿಂದ ಎಂಟ್ರಾಗಿ ಈಸ್ಟಿಂದ ದೇವ್ರ ಮನೆ. ಇವಾಗ ನಾನು ಮಾಡಿ ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ, ಬನ್ನಿ. ದೇವ್ರ ಮನೆ ಮಾಡಿ ಮೇಲೆ, ದೇವ್ರ ಮನೆ ಮೇಲ್ಗಡೆ ಯಾವುದೇ ಥರ ಇಂಟ್ರೂಷನ್ಸ್ ಇಲ್ಲ. ವಾಸ್ತು ಅನುಗುಣವಾಗಿ ನೋಡಿ ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನಾನು ನಿಮಗೆ ರೂಮ್ಗಳನ್ನ ತೋರಿಸ್ತೀನಿ, ಬನ್ನಿ. ಇದು ರೂಮ್ ನಂಬರ್ 2, 2ನೇ ರೂಮು. ಬಹಳ ವಿಶಾಲವಾಗಿದೆ. ಇಲ್ಲೂ ಅಷ್ಟೇ ವಾಕಿನ್ ವಾರ್ಡ್ರೋಬ್ ಇದೆ, ಕಾಟ್ಗಳು ಹಾಕಿದ್ದಾರೆ, ಅಟ್ಯಾಚ್ ಬಾತ್ರೂಮ್ ಇದೆ, ವೆಟ್ ಆ್ಯಂಡ್ ಡ್ರೈ ಏರಿಯಾ ಮಾಡಿದ್ದಾರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ಗಳು ಆಗಿದೆ, ನೀವು ನೋಡ್ಬೋದು. ಸಿಂಗಲ್ ಪೀಸ್ ಕಮೋಡು, ಶವರು, ದ ವ್ಯೂ ಫ್ರಮ್ ದಿ ಫಸ್ಟ್ ಫ್ಲೋರ್ ಆಫ್ ದ ಗ್ರೌಂಡ್ ಫ್ಲೋರು. ನೀವು ವಾಲ್ ಹ್ಯಾಂಗಿಂಗ್ಸ್ ನೋಡ್ಬೋದು, ಭಾಳ ಚೆನ್ನಾಗಿದೆ ಲೈಟಿಂಗ್ ಇದು. ಈಗ ಕೆಳಗೆ ತೋರಿಸ್ತಾರೆ. ಈ ಕಡೆ ಪಕ್ಕದಲ್ಲಿ ಬಾರ್ ಕೌಂಟ್ರ್ ಇದೆ ಒಂದು, ನೋಡ್ಬೋದು ಇಲ್ಲಿ ಬಾರ್ ಕೌಂಟ್ರು, ಅದಕ್ಕೆ 2 ಟೇಬಲ್ಸು ವಿತ್ ಒಂದು ಟೀಪಾ ಇದೆ. ಈಗ ನಾನು ಆಗಲೇ ಹೇಳಿದಂತೆ ದೇವ್ರ ಮನೆಗೆ ವಾಸ್ತು ಅನುಗುಣವಾಗಿ ಅಂತ ಹೇಳಿದೆ ನೋಡಿ. ಇದು ದೇವ್ರ ಮನೆ. ಇಲ್ಲಿ ಯಾವುದೇ ಥರ ಕಾಲು ನಾವು ಓಡಾಡಲಿಕ್ಕೆ ಅವಕಾಶ ಮಾಡಿಲ್ಲ. ಮೇಲ್ಗಡೆ ಇದು ಲಾಸ್ಟ್ ಫ್ಲೋರ್ಗೆ ಹೋಗಲಿಕ್ಕೆ ಮೇಲ್ಗಡೆ ಏನೂ ಇಲ್ಲ. ಸೊ ಓಪನ್ ಟು ಟೆರೆಸ್ಸು. ದಿಸ್ ಇಸ್ ರೂಮ್ ನಂಬರ್ 3, 3ನೇ ರೂಮ್ ಇದು, ನೋಡ್ಬೋದು. ಕಾಟ್ ಇದೆ. ಇಲ್ಲಿಗೆ ವಾಕಿನ್ ವಾರ್ಡ್ರೋಬ್, ಅಗೇನ್ ಬಾತ್ರೂಮ್. ಎಲ್ಲ ಕಡೆನೂ ವಾಕಿನ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಎಲ್ಲೂ ಸಹ ನಿಮಗೆ ವಾಕಿನ್ ವಾರ್ಡ್ರೋಬ್ ಮಿಸ್ ಆಗಿಲ್ಲ. ಬಾತ್ರೂಮ್ ತೋರಿಸ್ತಾರೆ ನೋಡಿ. ಸೊ 3 ರೂಮ್ ಆಯಿತು, 3 ರೂಮ್ಗೂ ವಾಕಿನ್ ವಾರ್ಡ್ರೋಬ್ ಆಗಿದೆ. ಈಗ ಒಂದು ಟಾಪ್ ವ್ಯೂ ಆಫ್ ದಿ ಈ 1 acre ಲ್ಯಾಂಡ್, ವೆರಿ ಹ್ಯೂಜ್ ಬಾಲ್ಕನಿ. ನೀವು ಮನೇಲೇನೋ ಒಂದು ಫಂಕ್ಷನ್ ಆಯಿತು ಅಂದರೆ ಇಲ್ಲೇ ಒಂದು 25-30 ಜನಕ್ಕೆ ಊಟ ಮಾಡಿಸ್ಬಿಡ್ಬೋದು ಮೇಲ್ಗಡೆನೆ. ವೆರಿ ಹ್ಯೂಜ್ ಬಾಲ್ಕನಿ, ಜೋಕಾಲಿ ಹಾಕ್ಕೊಳ್ಳೋಕ್ಕೆ ಭಾಳ ಚೆನ್ನಾಗಿದೆ. ಟಾಪ್ ವ್ಯೂ ಆಫ್ ದ ಲೇಔಟ್ ನೋಡಿ. ಇದು ಹೌ ದಿಸ್ ಲುಕ್ಸ್. ನಾನು ಮೈಸೂರಿಂದ ತುಂಬ ದೂರ ಬಂದಿಲ್ಲ, 25 ನಿಮಿಷ ಡ್ರೈವ್. ಮೈಸೂರು ಸಿಟಿ ಸೆಂಟ್ರಿಂದ ನಾನು ಬಂದಿರೋದು. ಇಲ್ವಾಲ್ದಲ್ಲಿದ್ದೀನಿ. ಮೈಸೂರು ಹುಣಸೂರು ರಸ್ತೆ ಅಥವಾ ಮಡಿಕೇರಿಗೆ ಹೋಗುವಂಥ ರೋಡಲ್ಲಿ 1 acre ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿರುವಂಥದ್ದು. ನೀವು ನೋಡ್ಬೋದು. ಭಾಳಷ್ಟು ಹೂವಿನ ಮರ, ಸಂಪಿಗೆ ಮರ, ನಾವು ಅದನ್ನು ಮಿಸ್ ಮಾಡಿಬಿಟ್ಟಿದೆ. ಒಂದು ಸಂಪಿಗೆ ಮರ ಇದೆ, ಬೇವಿನ ಮರ ಇದೆ, ತೆಂಗು, ಬಾಳೆ ಹಾಕಿದ್ದಾರೆ, ಮಾವಿದೆ. ಇದು 1 ಎಕರೆ ಇರುವಂತಹ ಮನೆ. ಅದರಲ್ಲಿ 3 ಬೆಡ್ರೂಮ್ ಮನೆ ನಾನು ನಿಮ್ಗೆ ತೋರಿಸಿದ್ದೀನಿ. ಎಂಟೈರ್ ಮನೆ ಟೂರ್ ಆಗಿದೆ. ಸೊ ದಿಸ್ ಕಂಪ್ಲೀಟ್ಸ್ ದಿ ಬ್ಯೂಟಿಫುಲ್ 3 bedroom ಹೌಸ್ ವಿಚ್ ಇಸ್ ಫಾರ್ ಸೇಲ್, ಮೈಸೂರು. ಇದ್ರ ಮೇಲ್ಗಡೆ ಏನು ಅಂತ ಕೇಳ್ತೀರಿ ಭಾಳಷ್ಟು ಜನ. ಇದ್ರ ಲಾಸ್ಟ್ ಫ್ಲೋರ್ ತೋರಿಸಿಲ್ಲ ಅಂತ. ಇದು ಓಪನ್ ಟು ಹೋಗೋದು, ಟೆರೆಸ್ಗೆ ಹೋಗುವಂಥದ್ದು. ಸೊ ಯಾವುದೇ ಥರ ಇಲ್ಲಿಂದ ಈ ಸ್ಟ್ಯಾಂಡರ್ಡ್ ಫಿಕ್ಸ್ಚರ್ಸ್ ಅಂದರೆ ಏನೇನು, ಸ್ಟ್ಯಾಂಡರ್ಡ್ ಫಿಕ್ಸ್ಚರ್ಸಲ್ಲಿ ಏನೇನು ಬರುತ್ತೆ ಅಂತಂದರೆ ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ಮಾಡ್ಯುಲರ್ ಕಿಚನ್ನು, ಅಲ್ಲಿ ಹಾಕಿರುವಂಥ ಟಿ ವಿ ಕ್ಯಾಬಿನೆಟ್ಟು, ಸೀಲಿಂಗಿಗೆ ಹಾಕಿರುವಂತಹ ಫ್ಯಾನ್ಗಳು,
ಇವ್ಯಾವುದನ್ನು ತೊಗೊಂಡು ಹೋಗ್ಲಿಕ್ಕಿಲ್ಲ. ಓಕೆ, ಎಲ್ಲವೂ ಇಲ್ಲೇ ಉಳ್ಕೊಳ್ಳುತ್ತೆ. 1 ಎಕರೆ, ದಿಸ್ ಹೋಟೆಲ್ ಬೌಂಡ್ರಿ ಇಸ್ 1 ಎಕರೆ, 1 ಏಕರ್ ಲ್ಯಾಂಡ್, 43,560 ಸ್ಕ್ವೇರ್ ಫೀಟ್ ಇಸ್ 1 ಏಕರ್. 1 ಎಕರೆಲಿ ಕಟ್ಟಿರುವಂತಹ ಮನೆ ಇದು. ಎಲ್ಲ ಗಾಳಿ ಬೆಳಕು ಎಲ್ಲವೂ ಭಾಳ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿರುವಂಥದ್ದು. ಒಂದು ಧೂಳಾಗಲಿ, ಒಂದು ಗಲೀಜಾಗಲಿ ಅಥವಾ ಎಲ್ಲೂ ಸಹ ನಿಮಗೆ ಕ್ಲೀನಾಗಿದೆ. ಒಂಥರ ಪಿಕ್ಚರ್ ಪರ್ಫೆಕ್ಟ್ ಮನೆ. ಇದನ್ನು ನಾನು 2 ರೀತಿಲಿ ಯು ಕ್ಯಾನ್ ಯೂಸ್ ಇಟ್. ಒಂದು, ನೀವು ಬಿಸ್ನೆಸ್ ಆಸ್ಪೆಕ್ಟಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ, ಓಕೆ, ನೀವು ಹೋಟೆಲ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಹೋಟೆಲ್ ಇಂಡಸ್ಟ್ರಿ ಎಂಟ್ರಿ ತೊಗೋಬೇಕು ಅಂತ ಇರ್ಬೋದು, ಅಥವಾ ಸ್ಯೂಟ್ ರೂಮ್ಗಳನ್ನ ನಾನು ರೆಂಟಿಗೆ ಕೂಡ ಬಿಸ್ನೆಸ್ ಮಾಡ್ತೀನಿ ಅಂತ ಇರ್ಬೋದು, ಅಥವಾ ಇಲ್ಲೇ ಇನ್ನು ಮುಂಬರೋ ದಿವಸಗಳಲ್ಲಿ ಇಲ್ಲಿ ಇನ್ನೂ ಒಂದಷ್ಟು ರೂಮ್ಗಳನ್ನ ಕಟ್ಟಿ ಸ್ವಿಮ್ಮಿಂಗ್ ಪೂಲ್ ಥರ ಏನಾರ ಕ್ರಿಯೇಟ್ ಮಾಡಿ ಅದನ್ನು ನಾನು ರೆಂಟಲ್ ಇನ್ಕಮ್ ಅರ್ನ್ ಮಾಡ್ತೀನಿ ಅಂತಲೇ ಇರ್ಬೋದು, ಅಥವಾ ಹಾಲಿಡೇ ಹೋಮ್ ಇನ್ ಮೈಸೂರು, 1 ಏಕರ್ ಆಫ್ ಲ್ಯಾಂಡ್, ವೆರಿ ಪೀಸ್ಫುಲ್, ವೆರಿ ಕಾಮ್. ನಾನು ಇವಾಗ ವೀಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಯಾವುದೇ ತರಹದ ಸೌಂಡ್ ಆಗಲಿ, ಗಲಾಟೆ ಆಗಲಿ, ದರ್ ಇಸ್ ಝೀರೋ ಪೊಲ್ಯೂಷನ್ ಅರೌಂಡ್ ದಿಸ್ ಪ್ಲೇಸ್. ಬಟ್ ನಿಯರೆಸ್ಟ್ ಲೊಕೇಶನ್ ಇಸ್ ಹಾರ್ಡ್ಲಿ ನಿಮಗೆ, ಯಾಕಂದರೆ ಭಾಳ ದೂರ ಆಗ್ಬಿಟ್ರೆ ಒಂದು ಮ್ಯಾನ್ ಪವರ್ ಸಿಗಲ್ಲ ಮೇಂಟೆನೆನ್ಸ್ಗೆ. ಓಕೆ, ದ ಸೆಕೆಂಡ್ ಒನ್ ಇಸ್ ದಿನನಿತ್ಯಕ್ಕೆ ಬೇಕಾಗುವಂಥ ಐಟಮ್ಸ್ನ ಎಷ್ಟು ದೂರ ಹೋಗ್ಬೇಕು ತರಬೇಕಾಗುತ್ತೆ ಅನ್ನೋದೊಂದು ಕೇಳ್ತೀರಿ. ಓಕೆ, ಮೈಸೂರು ಇಸ್ ಹಾರ್ಡ್ಲಿ ಅಬೌಟ್ 30 ಮಿನಿಟ್ಸ್ ಡ್ರೈವ್ ಫ್ರಮ್ ಹಿಯರ್. ಇಲ್ವಾಲಕ್ಕೆ ಹೋದರೆ ನಿಮಗೆ ದಿನನಿತ್ಯಕ್ಕೆ ಬೇಕಾಗುವಂಥ ಎಲ್ಲ ವಸ್ತುಗಳು ಸಿಗುವಂತಹ ಏರಿಯಾ. ಓಕೆ, ಸೊ ಈ ವಿಡಿಯೋ ನೋಡ್ತಾ ಇದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಇದರದ ಇನ್ನಷ್ಟು ಮಾಹಿತಿನ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಅಂದರೆ ಇದ್ರ ಎಷ್ಟು ಬಿಲ್ಟಪ್ ಏರಿಯಾ, ಎಷ್ಟು ಚದರ ಇದೆ, ಒಂದು 28ರಿಂದ 30 ಚದರ ಇರ್ಬೋದು ಟೋಟಲು, ಅದೆಷ್ಟು ಚದರ ಇದೆ, ಲೊಕೇಶನ್ ಎಲ್ಲಿದೆ, ಓಕೆ, ಟೋಟಲ್ ಸೆಲ್ಲಿಂಗ್ ರೇಟ್ನ ಸಹ ನಾನು ಕ್ಲಿಯರಾಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ಈ ವಿಡಿಯೋ ನೋಡ್ತಾ ಇದ್ದಿದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದಲ್ಲಿ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ಥ್ಯಾಂಕ್ ಯು, ಬಾಯ್.